ಇಲ್ಲಿ ಯಾಕೆ ಕರ್ಸ್ಕೊಂಡಿದ್ದೀರಾ ಅಂತ ನಂಗೆ ಗೊತ್ತು. ನಾನು ತಾಳಿ ಬಿಚ್ಚಿಕೊಟ್ಟಿದ್ದು ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ. ಆದರೆ ಅದನ್ನು ಮಾಡೋದಕ್ಕೆ ನೀವೇ ಇನ್ಸ್ಪಿರೇಷನ್ನು. ಹೌದು, ಅವತ್ತು ನೀವು ಆ ಮಗು ಜೀವ ಉಳ್ಸೋಕ್ಕೋಸ್ಕರ ವಾಚ್ ಕೊಟ್ಟು ರುಬ್ಬಕಲ್ಲಿ ತೊಗೊಂಡು ಬಂದ್ರಿ. ಅದೇ ಥರ ನಾನಿವತ್ತು ತಾಳಿ ಕೊಟ್ಟು ಬಂದೆ. ವಾಚ್ ಕೊಟ್ರೆ ಇನ್ನೊಂದು ವಾಚ್ ತಗೋ, ಹಾಗೆ ಅಂತ ತಾಳಿ ಕೊಟ್ರೆ ಇನ್ನೊಂದು ತಾಳಿ ತಗೊಳಕಾಗತ್ತ? ತಗೊಂಡ್ರು ಅದಕ್ಕೆ ಬೆಲೆ ಇರ್ತಾ ಹೇಳು? ನೋಡು, ಹೇಗೆ ಆಕಾಶಕ್ಕೆ ಹುಟ್ಟನೆ ಸೂರ್ಯನೋ, ಒಂದು ಹೆಣ್ಣಿನ ಜೀವನದಲ್ಲಿ ತಾಳಿನೂ ಒಂದೇ. ವಸ್ತು ಯಾವುದು ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಅದನ್ನು ಬಳಸೋದಿದೆಯಲ್ಲ, ಅದನ್ನೇ ಡಿಸಿಷನ್ ಮೇಕಿಂಗ್ ಅನ್ನೋದು. ನೀನಿನ್ನೂ ಇದನ್ನು ಕಲಿಬೇಕಾಗಿದೆ. ನೀವು ಹೇಳೋದು ಸರಿನೇ, ನನಗದು ಹೊಳಿಲೇ ಇಲ್ಲ. ನಾನು ಆ ಥರ ಪಟ್ಬಿಟ್ಟೆ. ಐ ಆಮ್ ಸಾರಿ. ನೋ ಲೀಲಾ, I should be doing it. I am sorry. ನೀವಾ? ವಿಷಯನ ಪೂರ್ತಿ ತಿಳ್ಕೊಳ್ದೆ ನಾನು ರಿಯಾಕ್ಟ್ ಮಾಡಿದ್ದು ತಪ್ಪು. ತಾಳಿ ಎಲ್ಲಿದೆ ಅಂತ ನೀವು ಅಷ್ಟು ಸತಿ ಕೇಳಿದ್ರು ನಾನು ನಿಮಗೆ ಉತ್ತರ ಕೊಡಲಿಲ್ಲ. ತಪ್ಪು ನಂದು. ಅದಕ್ಕೆ ನೀವು ಯಾಕೆ ಸಾರಿ ಕೇಳಬೇಕು? ನೀ ಸುಮ್ಮನೆ ಇದ್ದೆ ಅಂದರೆ ಆ ಸೈಲೆನ್ಸ್ ಹಿಂದೆ ಇರೋ ಸೂಕ್ಷ್ಮತೆನ ನಾನು ಅರ್ಥ ಮಾಡ್ಕೋಬೇಕಾಯ್ತು. ತಿಳ್ಕೊಳ್ದೆ ನಾನು ರಿಯಾಕ್ಟ್ ಮಾಡಿದ ರೀತಿ ತಪ್ಪು. ನನ್ನ ಮಾತುಗಳಿಂದ ನನ್ನ ಸೊಸೆಯಂದಿರು ನಿನಗೆ ಅವಮಾನ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟು. ಮೋರೋವರ್, ಗಂಡನ ಮನೆಯಲ್ಲಿ ತವ್ರ ಮನೆಗೆ ಅವಮಾನ ಆದರೆ ಹೇಗನ್ಸುತ್ತೆ ಅಂತ ನನಗೆ ಗೊತ್ತಿದೆ. ನಿಮ್ಮ ಮನೆಯವ್ರಿಗೆ ಅವಮಾನ ಆಗೋದಕ್ಕೆ ನಾನು ಕಾರಣ ಅದೆ, ನಿನಗೆ ಅವಮಾನ ಆಗೋದಕ್ಕೆ ನಾನು ಕಾರಣ ಅದೆ. ಅದಕ್ಕೆ ಸಾರಿ ಕೇಳಿದ್ದು. ಅಯ್ಯೋಯ್ಯೋ, ಅವಮಾನ ಅಪಮಾನ ಎಲ್ಲ ನಂಗೆ ಹಳೆ ಫ್ರೆಂಡ್ಸ್ ಇದ್ದ ಹಾಗೆ, ಹೋಗ್ತಿರ್ತಾರೆ ಬರ್ತಿರ್ತಾರೆ. ಅದಕ್ಕೆಲ್ಲ ನೀವು ಸಾರಿ ಕೇಳೋದಾ? ಇವತ್ತಾಗಿದ್ದ ಘಟನೆ ಆಗದೆ ಇದ್ರು ಇನ್ನು ಯಾವುದೋ ರೂಪದಲ್ಲಿ ಅವ್ರು ನನಗೆ ಅವಮಾನ ಮಾಡ್ತಿದ್ರು. ಅದಕ್ಕೆ ನೀವು ಯಾಕೆ ಸಾರಿ ಕೇಳಬೇಕು? ಇಲ್ಲಾಗೆ 3 ವಿಷಯ ಅಂದರೆ ಇಷ್ಟ ಆಗಲ್ಲ. ಮೊದಲನೇದು, ಯಾರೋ ಮಾಡಿದ ತಪ್ಪಿಗೆ ನೀವು ಸಾರಿ ಕೇಳೋದು. ಎರಡನೇದು, ನಿಮ್ಮಿಂದ ತಪ್ಪೇ ಆಗಿಲ್ಲ ಅಂದರೂ ನೀವು ಈ ಥರ ಗಿಲ್ಟ್ ಫೀಲ್ ಮಾಡ್ಕೊಳ್ಳೋದು. ಮೂರನೇದು, ಮಿಸ್ಟರ್ ಪರ್ಫೆಕ್ಟ್ ನೀವು. ತಪ್ಪೇ ಮಾಡದೇ ಇರೋರು ನೀವು. ತಪ್ಪು ಮಾಡಿದವ್ರಿಗೆ ಬುದ್ಧಿ ಹೇಳೋರು ನೀವು. ನನ್ನಂಥ ಎಡ್ವಟ್ ಹತ್ರ ಸಾರಿ ಕೇಳಬಾರ್ದು. ಬೇರೆಯವರಿಂದ ತಪ್ಪಾದರೂ ಪರವಾಗಿಲ್ಲ, ಬುದ್ಧಿ ಹೇಳೋ ಸ್ಥಾನದಲ್ಲಿರೋರು ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡಬಾರ್ದು. ನಿನ್ನನ್ನು ಹೊರಗೆ ನಿಲ್ಲಿಸಿದ್ದು, ನಿಮ್ಮ ಮನೆಯವ್ರಿಗೆ ಅವಮಾನ ಆಗಿತ್ತು, ವಿಷಯ ತಿಳ್ಕೊಳ್ದೆ ನಾನು ರಿಯಾಕ್ಟ್ ಮಾಡಿದ್ದು, ಇದೆಲ್ಲ ತಪ್ಪು. ತಪ್ಪು ತಪ್ಪೆ. ಅದನ್ನು ನೀನೇ ಮಾಡಲಿ, ನಾನೇ ಮಾಡಲಿ. ಎಂಥ ಮನುಷ್ಯ ಇವರು! ನನ್ನ ಮುಂದೆ ಸಾರಿ ಕೇಳೋ ಹಾಗೆ ಮಾಡ್ಬಿಟ್ರು ಆ ಸೊಸೆ ಅಂದ್ರು. ಇದಕ್ಕೆಲ್ಲ ಕಾರಣ
ನೀವು 3 ಜನ ಲೀಲಾ ಹತ್ರ ಸಾರಿ ಕೇಳಿ. ಸಾರಿ. ನೀವಿಷ್ಟೆಲ್ಲ ಸರ್ಕಸ್ ಮಾಡಿದ್ರು ಅಧಿಕಾರ ಕಿತ್ಕೊಳ್ಳೋಕ್ಕಾಗಲಿಲ್ಲ, ಕೀನು ಕಿತ್ಕೊಳ್ಳೋಕ್ಕಾಗಲಿಲ್ಲ. 2 ನನ್ನ ಹತ್ರನೇ ಇದೆ. ಸೋಲು ಸೋಲು ಸೋಲು, ಹೆಜ್ಜೆ ಹೆಜ್ಜೆಗೂ ಸೋಲು. ನನಗೆ ಬರ್ತಿರೋ ಕೋಪಕ್ಕೆ ಅವಳನ್ನ ಆವತ್ತು ನೀವು ಹೇಳಿದ ನಿಜ. ನಾನು ಯಾವತ್ತೂ ನೀವಾಗಕ್ಕಾಗಲ್ಲ. ಯಾಕಂದರೆ ಅಧಿಕಾರಕ್ಕೋಸ್ಕರ ನಿಮ್ಮಷ್ಟು ಚೀಪ್ ಲೆವೆಲ್ಗೆ ನಂಗೆ ಇಳಿಯೋಕ್ಕಾಗಲ್ಲ. ಲೀಲಾ, ಮತ್ತೆ ಈ ಕೀ ಮೇಲೆ ನಿಮ್ಗೆ ಇಷ್ಟೊಂದು ವ್ಯಾಮೋಹ ಇದೆ ಅಂತ ನಂಗೆ ಬಾಯಿ ಬಿಟ್ಟು ಹೇಳಿದರೆ ನಾನು ಯಾವತ್ತೂ ಅದನ್ನು ನಿಮ್ಮ ಮುಖದ ಮೇಲೆ ಬಿಸಾಕ್ತಾ ಇದ್ದೆ. ಆದರೆ ಕೀಗೋಸ್ಕರ ನೀವು ಮಾಡಿದ ಕುತಂತ್ರ 1-2? ಛೇ, ನಿಮ್ಮಿಂದ ಏಜೆ ನಂಗೆ ಸಾರಿ ಕೇಳೋ ಹಾಗಾಯ್ತು. ನಿಮಗೆ ಬೇಕಿರೋದೇನು ಹೇಳಿ? ಕೀ ತಾನೆ, ತಗೊಳ್ಳಿ. ಇದ್ಯಾ ಹೊಸ ನಾಟಕ? ನಾಟಕ ಅಲ್ಲ, ಸತ್ಯ. ನಾನು ಯಾವತ್ತೂ ಕೀಗೆ ಆಸೆ ಪಟ್ಟವಳೇ ಅಲ್ಲ, ಅದೇ ಬಂತು. ಆದರೆ ನೀವು ಈ ಕೀಗೋಸ್ಕರ ಮಾಡಿದ ಗಿಮಿಕ್ಕಿಂದ ಮನೆಯವ್ರಿಗೆಲ್ಲ ತುಂಬ ತೊಂದರೆ ಆಗ್ತಿದೆ. ನಮ್ಮಿಂದ ಒಬ್ರಿಗೆ ಒಳ್ಳೇದಾಗಲಿಲ್ಲ ಅಂದರೂ ಪರವಾಗಿಲ್ಲ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಂತ ನಮ್ಮಪ್ಪ ಯಾವಾಗಲೂ ಹೇಳ್ತಾರೆ. ಈ ಮನೆಯವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಕೀನ ವಾಪಸ್ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಈ ಮಿಡಲ್ ಕ್ಲಾಸ್ ಜನರ ಮೆಂಟಾಲಿಟಿನೇ ಇಷ್ಟು. ದುರಾಸೆ ಪಟ್ಟು ಕೈಲಾಗದೆ ಇರೋದನ್ನ ಸಾಧಿಸ್ತೀವಿ ಅಂತ ಚಾಲೆಂಜ್ ಮಾಡೋದು, ನಿಭಾಯಿಸಕ್ಕಾಗದೇ ಇದ್ದಾಗ ಸೋಲು ಒಪ್ಕೊಳ್ಳೋದಕ್ಕೆ ಅವಮಾನ, ಆಗ ಇಂಡೈರೆಕ್ಟ್ ಆಗಿ ನೀತಿ ಪಾಠ ಹೇಳ್ತಾ ಕತೆ ಹೊಡೆಯೋದು. ಇದೇ ತಾನೇ ನಿನ್ ಗಿಮಿಕ್ಕು. ಇದನ್ನೆಲ್ಲ ನಿಮ್ಮ ಅಪ್ಪ ಅಮ್ಮ ನಿನಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತೆ ಅಲ್ವಾ? ಇದೇ ನಮಗೂ ನಿಮಗೂ ಇರೋ ಡಿಫ್ರೆನ್ಸು. ನಮ್ಮನ್ನ ಮಿಡಲ್ ಕ್ಲಾಸ್ ಅಂತೀರಾ, ನೀವೇ ನಮ್ಗಿಂತ ಕೆಳಮಟ್ಟದಲ್ಲಿ ಮಾತಾಡ್ತೀರಾ. ನೀನ್ ಬೆಳೆದ್ ಬಂದಿರೋದೇ ಆ ಫ್ಯಾಮಿಲಿನಲ್ಲಿ, ನಿನ್ ಈ ಕಂತ್ರಿ ಬುದ್ಧಿ ಬಂದಿರೋದೇ ಅವರಿಂದ. ಇನ್ನು ಅವ್ರನ್ನ ತಾನೇ ಅನ್ಬೇಕು. ನಾನು ಹಾಗೆ ಮಾತಾಡೋಳಾಗಿದ್ದಿದ್ರೆ ಇಷ್ಟು ವರ್ಷ ಏಜೆ ನನಗೆ ಕೊಟ್ಟ ಜವಾಬ್ದಾರಿಗಳನ್ನ ಅವ್ರ ದಾರಿಲಿ ನಡ್ಸಕ್ ಆಗ್ತಾ ಇತ್ತಾ? ಅದೇ ನಿನಗೆ ಅಧಿಕಾರ ಕೊಟ್ಟ ಮೇಲೆ ನೀನ್ ಮಾಡಿದ ಕೆಲ್ಸಗಳಾದ್ರೂ ಏನು? ಬರೀ ಎಡವಟ್ಟುಗಳು. ಗಾದೆನೇ ಇಲ್ವಾ, ನೂಲ್ನಂತೆ ಸೀರೆ, ತಾಯಿಯಂತೆ ಮಗಳು ಅಂತ. ನಿನ್ನ ಅಪ್ಪ ಅಮ್ಮ ನಿನಗೆ ಸರಿಯಾದ ಸಂಸ್ಕಾರ ಸಂಸ್ಕೃತಿ ಕಲ್ಸ್ಕೊಟ್ಟಿದ್ರೆ ತಾನೇ ನೀನ್ ಕಲಿಯಕ್ಕೆ. ಮಾತಾಡೋ ವಿಷಯ ಬಿಟ್ಟು ಬೇರೆ ವಿಷಯ ಮಾತಾಡ್ತಿದ್ದೀರಾ. ನಾನೇ ಅಧಿಕಾರ ಕೊಟ್ಟರು ತಗೋತಿಲ್ಲ ಅಂದರೆ ಅಧಿಕಾರ ನಡ್ಸಕ್ಕಾಗಲ್ವೇನೋ ಅನ್ನೋ ಭಯ ನನಗಲ್ಲ, ನಿಮ್ಗಿದೆ ಅನ್ಸುತ್ತೆ. ಭಯನ? ಈ ದುರ್ಗಂಗೆ? ಇನ್ನು ನೆನ್ನೆ ಮೊನ್ನೆ ಹುಟ್ಟಿರೋಳು ನೀನು. ತುಂಬಾ ವರ್ಷಗಳಿಂದ ಈ ಮನೆ ಜವಾಬ್ದಾರಿ ನಿಭಾಯಿಸ್ಕೊಂಡು ಬಂದಿರೋಳು ನಾನು. ನನಗೆ ಈ ತರ ಭಿಕ್ಷೆ ಇಸ್ಕೊಂಡ ಅಭ್ಯಾಸ ಇಲ್ಲ, ಅಧಿಕಾರದಿಂದ ಕಿತ್ಕೊಂಡ ಅಭ್ಯಾಸ. ಅವತ್ತಷ್ಟು ಜನರ ಮುಂದೆ ನನ್ನ ಕೈಯಿಂದ ಈ ಕೀನ ಕಿತ್ಕೊಂಡೆ ಅಲ್ವಾ? ಲೆಕ್ಕ ಇಟ್ಕೊ. ಇನ್ನು 48 ಗಂಟೆ, ಕೇವಲ 48 ಗಂಟೆಗಳಲ್ಲಿ ನೀನೇ ಈ ಕೀನ ತಂದು ನನಗೆ ಕೊಡಬೇಕು. ಏಜೆ ಅವ್ರ ಬಾಯಾರೆ ನನಗೆ ಕೊಡು ಅಂತ ಹೇಳಬೇಕು. ಹಾಗೆ ಮಾಡ್ತೀನಿ. ನಾನೇನೋ ಸೋತು ಹೆದರ್ಕೊಂಡು ಕೀ ವಾಪಸ್ ಕೊಡಕ್ ಬಂದೆ ಅನ್ಕೊಂಡ್ಯಾ? ಏನೋ ದ್ವೇಷ ಬೇಡ ಅಂತ ಕೀ ವಾಪಸ್ ಕೊಡಕ್ ಬಂದೆ. ಆದ್ರೆ ನೀನು ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾನು ನೋಡ್ತೀನಿ ಕೀನ ಹೇಗೆ ವಾಪಸ್ ತಗೋತೀಯಾ ಅಂತ.
ನೋಡೇ ಬಿಡೋಣ ಇನ್ನು 48 ಗಂಟೆಗಳಲ್ಲಿ ಈ ಕೀ ಯಾರ ಕೈಯಲ್ಲಿರುತ್ತೆ ಅಂತ. ಚಾಲೆಂಜ್ accepted. ನೀವು ತುಂಬ ಗ್ರೇಟು. ನಾನು ಕಾಪಾಡಿ ಕೊಟ್ಟು ಮಾತನ್ನ ಉಳಿಸ್ಕೊಂಡ್ಬಿಟ್ರಿ. ಐ ಲವ್ ಯು. ಆದರೂ ನಿಮ್ಮ ಸೊಸೆ ಅಂದ್ರಿಗೆ ತುಂಬ ಕೆಟ್ಟ ಬುದ್ಧಿ ಅಪ್ಪ. ಕೀ ಬಂದಿದ್ದು ಅಧಿಕಾರಕ್ಕೋಸ್ಕರ ನಂಗೆ ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಿದ್ದಾರೆ. ನೀವಾಗಲೇ ಅವ್ರನ್ನ ಹಿಡ್ಕೊಂಡು ಕಿವಿ ಹಿಂಡ್ಬೇಕಾಗಿತ್ತು. ನೀವಾಗ್ಬಿಟ್ಟಿದ್ದಕ್ಕೆ ಅವ್ರು ನನ್ನ ಪ್ರಾಣ ತಿಂತಿದ್ದಾರೆ. ನನಗೆ ಈ ಅಧಿಕಾರ, ಕೀ, ಜವಾಬ್ದಾರಿ ಇದ್ಯಾವುದು ಬೇಕಾಗಿರಲಿಲ್ಲ. ಇದ್ರ ಸವಾಸನೆ ಬೇಡಪ್ಪ ಅಂತ ವಾಪಸ್ ಕೊಡೋದಕ್ಕೆ ಹೋಗಿದ್ದೆ. ಆದರೆ ನಿಮ್ಮ ಸೊಸೆ ನನಗೆ ಸವಾಲು ಹಾಕ್ತಾರೆ. ನಾವು ಬಿಟ್ಬಿಡಕ್ಕಾಗತ್ತಾ? ಆಗಲ್ಲ ತಾನೆ. ಅದಕ್ಕೆ ಈ ಜವಾಬ್ದಾರಿನ ಚಾಲೆಂಜ್ ಆಗಿ ತಗೋತಾ ಇದ್ದೀನಿ. ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀವು ಬೇಜಾರು ಮಾಡ್ಕೊಳ್ದೆ ನನ್ನ ಜೊತೆಗಿರಬೇಕು. ನಿಮ್ದೊಂದು ಛಾಯೆ ನನ್ನ ಮೇಲೆ ಯಾವಾಗಲೂ ಇರುತ್ತೆ ಅಂತ ನಂಗೆ ಗೊತ್ತು. ನಾನು ನಿಮ್ಮ ಮನೆಗೆ ಬಂದಿದ್ರು ನಾನು ನಿಮ್ಮ ಜಾಗಕ್ಕೆ ಬಂದಿದ್ದೀನಿ ಅಂತ ಜನ ಮಾತಾಡ್ತಾರೆ. ನಾನು ಏನೇ ತಪ್ಪು ಮಾಡಿದ್ರು ಆಗ ಜನ ನಿಮ್ಮನ್ನ ನೆನ್ಸ್ಕೋತಾರೆ. ನೀವು ಕ್ಷಮಿಸ್ತೀರಾ ಬಿಡಿ. ನಿಮ್ಮ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ನೀವೆಷ್ಟು ಒಳ್ಳೆಯವರು ಅಂತ. ಆ ದೇವರು ಒಳ್ಳೆಯವ್ರನ್ನ ಬೇಗ ಕರ್ಸ್ಕೊತಾನಂತೆ. ಅದಕ್ಕೆ ನಿಮ್ಮನ್ನು ಬೇಗ ಕರ್ಸ್ಕೊಂಡ್ಬಿಟ್ಟ. ಅಲ್ಲಿ ನಮ್ಮಮ್ಮ ಇರ್ತಾರೆ. ನಿಮ್ಗೇನಾದ್ರೂ ಸಿಕ್ಕರೆ ನೀವು ಪರಿಚಯ ಮಾಡ್ಕೊಳ್ಳಿ, ಹಾಯ್ ಅಂತ ಹೇಳಿ. ನಿಮಗೂ ಟೈಮ್ ಪಾಸ್ ಆಗುತ್ತೆ. ನಾನು ಏನೇನೋ ಮಾತಾಡ್ತಿದ್ದೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನಾನು ಮದುವೆ ಆಗೋಕ್ಕೂ ಮುಂಚೆ ನಮ್ಮ ಅಮ್ಮನ ಫೋಟೋ ಮುಂದೆ ಹೀಗೆ ನಿಂತು ತುಂಬ ಹೊತ್ತು ಮಾತಾಡ್ತಾ ಇದ್ದೆ. ನಿಮ್ಮ ಫೋಟೋ ನೋಡಿದ್ರೇನು ಹಾಗೆ ಮಾತಾಡ್ಬೇಕನ್ಸುತ್ತೆ. ಮೇಡಮ್ ಕಾಫಿ, ಟೈಮ್ ಈಗ 5 ಗಂಟೆ. ನಾನು ಕೇಳಿದ್ನ ಟೈಮ್ ಎಷ್ಟು ಅಂತ? ನಾನು ಕೇಳಿದ್ನ ನನಗೆ ಕಾಫಿ ಬೇಕು ಅಂತ? ಇಲ್ಲ ಮೇಡಮ್, ನೀವು ಕೇಳಲಿಲ್ಲ ಅಂತಂದ್ರೂ ನಿಮಗೆ ಗಂಟೆಗೊಂದ್ಸಲ ಏನಾದರೂ ಕೊಟ್ಟು ನಿಮಗೆ ಟೈಮ್ ಹೇಳು ಅಂತ ಲೀಲಾ ಮೇಡಮ್ ಹೇಳಿದ್ದಾರೆ. ನಲವತ್ತೆಂಟು ಗಂಟೆ ತುಂಬ ಇಂಪಾರ್ಟೆಂಟ್, ಮರಿಬೇಡ ಅಂತ ಹೇಳು ಅಂತ ಹೇಳಿದ್ದಾರೆ. ದುರ್ಗನ್ ಬರೋ ಕೇಳು. ಯಾಕೆ? ಅದೆಲ್ಲ ನಿನ್ಗೆ ಯಾಕೆ? ಹೇಳ್ದಷ್ಟು ಮಾಡು. ದುರ್ಗಾ ಅವರು ತುಂಬ ಬ್ಯುಸಿ ಇದ್ದಾರೆ. ಅದೇನೇ ವಿಷಯ ಇದ್ರೂ ನನ್ನ ಹತ್ರ ಹೇಳಿ. ನಿನ್ನ ಹತ್ರ ಹೇಳೋ ವಿಷಯ ಆಗಿದ್ರೆ ನಾನು ಹೇಳ್ತಾ ಇರ್ಲಿಲ್ಲ. ಇದು ಡಾಕ್ಯುಮೆಂಟ್ ರಿಲೇಟೆಡ್ ವಿಚಾರ, ಇಂಪಾರ್ಟೆಂಟ್. ಆದ್ರೇನಂತೆ, ನಂಗೆ ಹೇಳಿ, ನಾನೇ ನಿಭಾಯಿಸ್ತೀನಿ. ಅದು ನೀನು ನಿಭಾಯಿಸುವಂಥ ಕೆಲಸ ಅಲ್ಲ. ನೋಡಿ, ಜವಾಬ್ದಾರಿ ಏನೋ ಕೊಡ್ತೀರಾ, ಆದ್ರೆ ನಿಭಾಯಿಸಕ್ಕೆ ಬಿಡಲ್ಲ. ನಂಬದಿದ್ರೆ ಪೂರ್ತಿಯಾಗಿ ನಂಬಬೇಕು, ಇಲ್ಲದೆ ಹೋದ್ರೆ ನಂಬಲೇಬಾರ್ದಪ್ಪ. ಅಲ್ಲ, ನೀನು ನಂಗೆಲ್ಲ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀರಾ ಅಂದಮೇಲೆ ಇದನ್ನು ನಾನೇ ಮಾಡ್ತೀನಿ. ನೀವು ಇದೇ ಥರ ಜವಾಬ್ದಾರಿ ನಿಭಾಯಿಸು ಅಂತ ನಂಗೆ ಸಪೋರ್ಟ್ ಮಾಡಿದ್ರೆ ಈ ಮನೆಯವರಷ್ಟೇ ಅಲ್ಲ, ಇಡೀ ಜಗತ್ತೇ ನನ್ನ ಕೈಲಿ ಏನು ಬೇಕಾದರೂ ಮಾಡೋಕ್ಕಾಗತ್ತೆ ಅಂತ ಒಪ್ಕೋತಾರೆ. ಪ್ಲೀಸ್ ನಂಗೊಂದು ಅವಕಾಶ ಮಾಡಿಕೊಡಿ, ನಂಗೆ ಸಪೋರ್ಟ್ ಮಾಡಿ ಪ್ಲೀಸ್. ಓಕೆ, ನಾಳೆ ರುಟೀನ್ ಚೆಕ್ ಮಾಡೋದಕ್ಕೆ ಆಫೀಸಿಂದ ಒಬ್ಬರು ಬರ್ತಾ ಇದ್ದಾರೆ. ಪ್ರಮೋದು ಆಫೀಸಿಂದ ಕೆಲವು ಡಾಕ್ಯುಮೆಂಟ್ಸ್ನ ತೊಗೊಂಬರ್ತಾ ಇದ್ದಾನೆ. ಮನೆಯಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಡಾಕ್ಯುಮೆಂಟ್ಸು, ಅದರ ಜೊತೆ ಇನ್ನೊಂದಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆ. ಅದನ್ನೆಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ನೀವು ದುರ್ಗಾ ಅಂತ ಹೇಳಿದ್ ನೋಡಿ ನಾನು ಏನೋ ಅನ್ಕೊಂಡ್ಬಿಟ್ಟೆ. ಇದೆಲ್ಲ ಸಿಂಪಲ್ ವರ್ಕ್ ಬಿಡಿ.
ಇನ್ಮೇಲಿಂದ ಈ ಥರ ಏನೇ ಕೆಲಸ ಇದ್ರೂ ನನಗೆ ಹೇಳಿ, ನಾನೇ ಮಾಡ್ತೀನಿ. ಈ ಥರ ಜವಾಬ್ದಾರಿ ವಹಿಸ್ಕೊಂಡ್ರೆ ತಾನೇ ಕಾನ್ಫಿಡೆನ್ಸ್ ಬರೋದು. ನೀವು ಕಾಫಿ ಕುಡ್ದಿದ್ರೆ ನಾನು ಕಾಫಿ ಕಪ್ ತೊಗೊಂಡೋಗ್ಲಾ? ನೋಡಿದ್ಯಾ ಅಕ್ಕ, ದುರ್ಗಾ ಅಕ್ಕನಿಂದ ಒಂದೊಂದೇ ಅಧಿಕಾರ ಕಿತ್ಕೊಳಕ್ ಹೊರಟಿದ್ದಾಳೆ. ಸುಮ್ಮನೆ ಇದ್ರೆ ದುರ್ಗಕ್ಕಂಗೆ ದೊಡ್ಡ ಅನ್ಯಾಯ ಆಗುತ್ತೆ. ನಾವೀಗಲೇ ಹೋಗಿ ದುರ್ಗಕ್ಕನ ಹತ್ರ ಹೇಳ್ಬೇಕು. ಬಾ ಹೋಗೋಣ. ಅಕ್ಕ 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 ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಏನದು? ಆ ಲೀಲಾ ಇವಾಗ ಏನ್ ಮಾಡಿದ್ಲು ಗೊತ್ತಾ? ಬೇಡ, ಇನ್ನು 48 ಗಂಟೆಗಳ ಕಾಲ ನೀವು ಅವಳ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡಿ. ನಾನು ಅವಳಿಗೆ ಬುದ್ಧಿ ಕಲಿಸ್ಲೇಬೇಕು. ಅದಲ್ಲ ಅಕ್ಕ, ಅವಳು ಏನ್ ಮಾಡ್ತಿದ್ದಾಳೆ ಅಂತ ನಾವು ತಿಳ್ಕೊಂಡ್ರೆ ತಾನೆ ಅವಳ ವಿರುದ್ಧ ನಾವು ಕೌಂಟರ್ ಕೊಡೋಕ್ಕಾಗೋದು ಅಥವಾ ಐಡಿಯಾ ಮಾಡೋದಕ್ಕಾಗೋದು. ನನ್ನ ಹತ್ರ ಒಂದು ಐಡಿಯಾ ಇದೆ. ಸಾಕು, ನಿಮ್ಮ ಚಿಲ್ಲರೆ ಐಡಿಯಾಗಳು ಕೇಳಿ ಕೇಳಿ ನನಗೆ ಸಾಕಾಗೋಗಿದೆ. ಈ ಸಲ ನಾನೇ ಅವಳಿಗೆ ಡೈರೆಕ್ಟ್ ಆಗಿ ಹೊಡಿತೀನಿ. ನಿಮ್ ಜೊತೆ ಡಿಸ್ಕಸ್ ಮಾಡ್ತಿದ್ರೆ ನನ್ನ ಐಡಿಯಾಗಳು ಡಿವಿಯೇಟ್ ಆಗುತ್ತೆ. ಅಂದ್ರೆ ನಾವು ಮಾಡೋ ಐಡಿಯಾಗಳೆಲ್ಲ ಡಬ್ಬ ಅಂತ ಹೇಳ್ತಿದ್ದೀರಾ? ಅದನ್ನ ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಪ್ರಿಪರೇಷನ್ ಇಲ್ಲದೆ ನುಗ್ತೀರಾ, ಆಮೇಲೆ ಅದು ನಮಗೆ ರಿವರ್ಸ್ ಹೊಡೆಯುತ್ತೆ. ನಾನು ನಿಮ್ಮಿಬ್ರಿಗೂ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಈ ವಿಷಯದಿಂದ ದೂರ ಇರಿ. ಸರು, ಅಕ್ಕ ನೋಡು ನಮ್ಮನೆ ಎಷ್ಟು ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟು ಹೋಗ್ತಿದ್ದಾರೆ. ಹೌದಕ್ಕ, ನಮಗೂ ಪ್ಲಾನ್ ಮಾಡೋದಕ್ಕೆ ಬರುತ್ತೆ, ನಮಗೂ ಆ ಲೀಲಾ ಹೊಡೆಯೋದಕ್ಕೆ ಬರುತ್ತೆ ಅಂತ ಪ್ರೂವ್ ಮಾಡಬೇಕು. 48 ಅಲ್ಲ, ಇನ್ನು 24 ಗಂಟೆಯಲ್ಲಿ ಅಕ್ಕಂಗೆ ಕೀ ಸಿಗೋ ಹಾಗೆ ಮಾಡಬೇಕು. 24 ಗಂಟೆ ಯಾಕೆ? ನಮ್ಗೆ ಹೇಗಿದ್ರು ಕತೆ ಪ್ಲಾಟ್ ಸಿಕ್ಕಿದೆ. 5-6 ಗಂಟೆಲಿ ಅವಳನ್ನ ಹೊಡೆದ್ಬಿಡ್ಬೋದು. ಹಾಗಿದ್ರೆ ಎಲ್ಲಿಂದ ಶುರು ಮಾಡೋಣ? ಅವಳ ಹತ್ರ ಇರೋ ಕೀನ ಎಗರ್ಸ್ಬಿಡೋಣ. ಎಗರ್ಸಿ? ಡಾಕ್ಯುಮೆಂಟ್ಸ್ ಎಲ್ಲ ಲಾಕರ್ ಅಲ್ಲಿದೆ, ಅದನ್ನ ಆಚೆ ತೆಗಿಬೇಕು ಅಂದ್ರೆ ಕೀ ಬೇಕೇ ಬೇಕು. ಆ ಕೀನ ಎಸ್ಕೇಪ್ ಮಾಡಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲಿಂದ ಕೊಡ್ತಾಳೆ? ಕರೆಕ್ಟ್. ಹಾಗಿದ್ರೆ ಆಪರೇಷನ್ ಕೀ ಡ್ರಾಮಾ ಶುರು. ದುರ್ಗಾ, ದುರ್ಗಾಂಬ, ಸೊಸೆ ನಂಬರ್ 1 ಎಲ್ಲಿದ್ಯಾ? ನಿನ್ನ ದರ್ಶನ ಭಾಗ್ಯವನ್ನು ಕರುಣಿಸು. ದುರ್ಗಾ, ದುರ್ಗಾಂಬ ಎಲ್ಲಿದ್ಯಾ? ಯಾಕಿಷ್ಟು ನಾಟಕ ಮಾಡ್ತಾ ಇದ್ಯಾ? ಇಲ್ಲೇ ಕಣ್ಮುಂದೆ ಇಲ್ವಾ? ಓಹೋ, ಇಲ್ಲೇ ಇದ್ದೀರಾ? ಒಳ್ಳೇದನ್ನ ಮಾತ್ರ ನೋಡ್ಬೇಕು ಅಂತ ನಮ್ಮ ಕಾಲೇಜಲ್ಲಿ ಲೆಕ್ಚರರ್ ಹೇಳ್ಕೊಟ್ಟಿದ್ರು. ಅದಕ್ಕೆ ನೀವು ನನ್ನ ಕಣ್ಣಿಗೆ ಕಾಣಿಸ್ಲೇ ಇಲ್ಲ ನೋಡಿ. ಇರಿಟೇಟ್ ಮಾಡ್ಬೇಡ, ಬಂದ್ ವಿಷಯ ಹೇಳು. ಹಾ, ಕರೆಕ್ಟು. ಏಜೆ ನಿಮ್ಮನ್ನ ಬರೋದಕ್ಕೆ ಹೇಳಿದ್ರು. ಹೌದಾ? ಎಲ್ಲಿದ್ದಾರೆ? ಏ, ಸ್ಟಾಪ್. ಏನ್ ಎಕ್ಸ್ಪ್ರೆಸ್ ಟ್ರೈನು ಇಂಜಿನ್ ಹಾಕಕ್ ಮುಂಚೆ ಓಡ್ತಿದ್ಯಲ್ಲ? ಕಣ್ಣಲ್ಲೇ ಬೆಂಕಿ ಚೆಲ್ಲಿ ನಾನು ಸುಟ್ಟು ಹಾಕೋ ಸೀರಿಯಲ್ ಬಿಲ್ಡಪ್ ಎಲ್ಲ ಬೇಡ. ನಾನು ಹೇಳೋದನ್ನ ನೀಟಾಗಿ ಕೇಳಿಸ್ಕೊ. ಏಜೆ ನಿಮಗೆ ಬರೋದಕ್ಕೆ ಹೇಳಿದ್ರು. ಅದೇನೋ ನಾಳೆ ಆಡಿಟರ್ಸ್ ಬರ್ತಾರಂತೆ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಕೊಡ್ಬೇಕಂತೆ. ಅದಕ್ಕೆ ನಾನು ಹೇಳ್ದೆ, ಅಯ್ಯೋ ಈ ಮನೆ ಜವಾಬ್ದಾರಿ ಹೊತ್ತಿರೋ ಯಜಮಾನಿ ನಾನಿರುವಾಗ ರಿಟೈರ್ಮೆಂಟ್ ಕೇಸ್ಗವ್ರಿಗೆಲ್ಲ ಕೆಲಸ ಯಾಕೆ ಕೊಡ್ತೀರಾ, ನಾನೇ ಮಾಡ್ತೀನಿ ಅಂತ ಹೇಳ್ದೆ. ಇನ್ಮೇಲಿಂದ ಹೀಗೆ ಎಲ್ಲೆಲ್ಲಿ ದುರ್ಗಾ ಹೆಸರು ಬರ್ತಿತ್ತೋ ಅಲ್ಲಿ ಲೀಲಾ ಹೆಸರು ಬರೋ ಹಾಗೆ ನಾನು ಮಾಡ್ತೀನಿ. ನಾನಿದನ್ನು ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಹೊಟ್ಟೆ ಉರಿಸ್ಬೇಕು ಅಂತ ಅಲ್ಲ, ಜಸ್ಟ್ ಫಾರ್ ಇನ್ಫಾರ್ಮೇಶನ್. ಬೈ ದ ವೇ, ಟೈಮ್ ಎಷ್ಟು? 5:30. 48 ಗಂಟೆಯಲ್ಲಿ ಇದನ್ನ ಮೈನಸ್ ಮಾಡಿ ಎಷ್ಟು ಟೈಮ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ.
ಬಾಯ್ ಡಾರ್ಲಿಂಗ್. ಟೈಮ್ ಇಸ್ ರನ್ನಿಂಗ್. He's with me. Do something. Bye. ಮೇಡಮ್ 6 ಗಂಟೆ ಆಯಿತು, ಜ್ಯೂಸ್. ಮರ್ತಿಲ್ಲ, ನಾನು ಮರ್ತಿಲ್ಲ ಲೀಲಾ, ಮರೆಯೋದು ಇಲ್ಲ. ಇನ್ನು 48 ಗಂಟೆ ಒಳಗೆ ನಿನ್ನನ್ನು ಹೊಡೆದೇ ಹೊಡಿತೀನಿ.